ಅಲ್ಲ ಇಂಥ ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಕ್ ಬಂದಿದ್ದೀರಿ ಎಲ್ಲರನ್ನು ಕರ್ಕೊಂಡು. ಸೊ ಈ ಬೋಳಿ ಮಕ್ಕಳು ಆಲ್ರೆಡಿ ಲೇಟು, ಎಣ್ಣೆ ಹುಡ್ಕೊಂಡು ಎಲ್ಲಿ ಹೋದ್ರು ಇದೆ ಸಾವು. ಯಾಕಂದ್ರೆ ನಾನೆಲ್ಲ ಫುಲ್ ಕಲರ್ ನೋಡ್ದಿಲ್ಲ, ಬೆಳಗ್ಗೆ ಅಂತಾನು ಬೀಚ್ ಕೋಣ ಅಂತ ಮಚ್ಚ ಇಲ್ಲ ಅವ್ನಿಗೆಲ್ಲ ಬಂದು ಹೋಗ್ತೀನಿ ಬಂದು ಮಕ್ಕಳು ಮಾಡೋ ಟೈಮ್ ಮಕ್ಕಳಾಟ ಆಡ್ತಾ ಇದ್ದಲ್ಲ, ಬೋಟಕ್ಕೆ ನದಿ, ನಾನು, ಸಮುದ್ರ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಸೊ ಡೇಟು ಇಲ್ಲಿ ವಾರ್ಕಳ. ಇವಾಗ ಎಲ್ಲಿಗೆ ಹೋಗ್ತಾ ಇರೋದು ಹೇಳು? ಕಪಿಲಾ ಬೀಚ್. ಇವಾಗ ಫಸ್ಟ್ ಕಪಿಲಾ ಬೀಚ್. ಆಕ್ಚುಲಿ ನಾವು ಹೋಗ್ಬೇಕಾಗಿರೋದು ಮ್ಯಾಂಗ್ರೋವ್ ಫಾರೆಸ್ಟ್ಗೆ, ಕಯಾಕಿಂಗ್ ಫೇಮಸ್ ವಾರ್ಕಳದಲ್ಲಿ. ಅದರಿಂದ ಕಯಾಕಿಂಗ್ ಎಕ್ಸ್ಪೀರಿಯನ್ಸ್ ಮಾಡಕ್ ಹೋಗ್ತಾ ಇದೀವಿ. ಬಟ್ ಆನ್ ದಿ ವೇಲ್ ಕಪಿಲಾ ಬೀಚ್ ಇದೆ. ಕಯಾಕಿಂಗ್ ಇರೋದು 4 ಗಂಟೆಗೆ ನಾವು ಸ್ಲಾಟ್ ಬುಕ್ ಮಾಡಿರೋದು. ಈಗ ಅದಕ್ಕಿಂತ ಮುಂಚೆ ಕಪಿಲಾ ಬೀಚ್ ನೋಡ್ಕೊಂಡು ಆಮೇಲೆ ಅಲ್ಲಿಂದ ಹೋಗೋಣ. ಕಪಿಲಾ ಬೀಚ್ ಯಾಕೆ ಅಂತಂದ್ರೆ ನದಿ ಸಮುದ್ರ ಅಂತಿರೋ ಜಾಗ. ನದಿ ಸಮುದ್ರ ಅಂತಾರೋ ಜಾಗ, ತೀರೋ ಜಾಗ ಅಂತ. ಹೆಂಗ ಸರಿ ಯಾವ ಸಮುದ್ರ ಯಾಕಂದ್ರೆ ನಾನೆಲ್ಲ ಫುಲ್ ಕಲರ್ ನೋಡ್ದಿಲ್ಲ, ಎಂತ ಅಂತ ಕಲರ್ ನೆನ್ನೆ ಮಚ ಬೆಳಗ್ಗೆ ಅಂತಾನು ಬೀಚ್ ಕೋಣ ಅಂತ ಮಚ. ಈಗ ಅಲ್ಲೇ ಇರ್ತದೆ. ನೆನ್ನೆ ನೋಡಿದ ಕಲರ್ ಸಾಕಾಗಿಲ್ಲ ಅವ್ನಿಗೆಲ್ಲ. ಬಂದು ಹೋಗ್ತೀನಿ ಬಂದು ಇಲ್ಲ ಸನ್ಸೆಟ್ ಅಲ್ಲೇ, ಅದಕ್ಕೆ ಸನ್ಸೆಟ್ಗೆ ಮ್ಯಾಂಗ್ರೋವ್ ಮಾಡಿರೋದು. ರಾತ್ರಿಯಿಂದ ಇವಾಗ ಮಚ್ಚ ಹೇಳ. ಅಲ್ಲ ಮೇಕಪ್ ಮಾಡ್ಕೊಳ್ತಾರೆ, ಇನ್ನು ಮಾಡ್ತಾನೆ ಹೇಳ್ತಾರೆ. ನಾಳೆ ಆದ್ರೂ ಮಾಡ್ತಾನೆ. ನಾಳೆ ನೋಡಿತವ್ರೆ. ಪರೋಟ ಚೆನ್ನಾಗಿತ್ತು ಮಗ, ಲೇಯರ್ ಆಗಿ. ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಐತ್ ನೋಡಿ ಪಾರ್ಕಿಂಗ್ ಅಲ್ಲ. ಪಾರ್ಕಿಂಗ್ ಐದಾದ್ರೆ ದಾರಿ ಇರಲ್ವ ಮಚ್ಚ? ಏನ್ ಹೇಳ್ತಿ ಅಲ್ಲಿ? ನೋಡು ರೈಟ್ ಸೈಡ್ ನದಿ, ಇಲ್ಲಿ ನೋಡು ಐ ಸೈಡ್ ಲೈ, ಇಲ್ಲಿ ನೋಡು ಇದ್ ನದಿನ ಅವಾಗ ಸಮಾಜ ಸೋಷಲ್ ಹೇಳ್ಕೊಡ್ತಾ ಇರಲ್ಲ ನದಿಗ್ಲ ಸೋಷಿಯಲ್ ಸೈನ್ಸ್. ನಾನು ಕನ್ನಡ ಓದಿದ್ರೆ ಗೊತ್ತಾಗ್ತೈತೆ ನೋಡಪ್ಪ. ಅದಕ್ಕೆ ಕೇಳೋದು ಕನ್ನಡ ಕಲಿರೋ ಅಂತ. ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಒಟ್ನಲ್ಲಿ ಮಚ್ಚ. ಇಲ್ಲಿ ನೀರು ಎಷ್ಟು ಸಕ್ಕತ್ತಾಗೈತೆ ಮಚ್ಚ. ವೆಲ್ಕಮ್ ಟು ದಿ ಕಪಿಲಾ ಬೀಚ್. ಹಚ್ಚ ನಾವೆಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಎಲ್ಲ ಆಯ್ತು, ಬೀಚ್ ಎಲ್ಲ ನೋಡಿ. ಇವಾಗ ಬಂದಾರೆ ಬೋಳಿ ಮಕ್ಕಳು. ಬೋಳಿ ಮಗ 1, ಬೋಳಿ ಮಗ 2, ಬೋಳಿ ಮಗ 3. ओ मालिक थोड़ा गलती हो गई. ನದಿ, ನಾನು, ಸಮುದ್ರ. ದಿಸ್ ಅಮೇಜಿಂಗ್ ಪ್ಲೇಸ್. ಅಲ್ಲ ಇಂಥ ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಕ್ ಬಂದಿದ್ದೀರಿ ಎಲ್ಲರನ್ನು ಕರ್ಕೊಂಡು. ಸೊ ಈ ಬೋಳಿ ಮಕ್ಕಳು ಆಲ್ರೆಡಿ ಲೇಟು, ಎಣ್ಣೆ ಹುಡ್ಕೊಂಡು ಎಲ್ಲಿ ಹೋದ್ರು ಇದೆ ಸಾವು. ಪ್ಲಾಸ್ಟಿಕ್ ಗ್ಲಾಸ್ ಸಿಗ್ಲಿಲ್ಲ ಅಂತೇಳಿ ಗಾಜ್ ಗ್ಲಾಸ್ ತಗೊಂಡ್ಬಂದವ್ರೆ. ಎಲ್ಲಿ ಹೋದ್ರು ಇದೆ ಸಾವು. ನಾನು ಏ ಮಚ್ಚ 20 ನಿಮಿಷ ಟೈಮು, ಎಷ್ಟು ಜನ ತಗೋ ಫೋಟೋ. ನಮ್ಮ ಮಕ್ಳು ಒಬ್ಬರು ಬಿಟ್ರೆ ಒಬ್ರು ಯಾವ್ದೋ ಗ್ಯಾಪಲ್ಲಿ ತಿಂತಾ ಇರ್ತಾರೆ ನೋಡಿ. ಎಲ್ಲೋದ್ರು ತಿನ್ನೋದು ಮಚ್ಚ, ಎಲ್ಲೋದ್ರು ತಿನ್ನೋದು. ಸೇಮ್ ಮರವಂತೆ ಬೀಚ್ ವೈಬ್ಸ್. ರೈಟ್ ಸೈಡ್ ಅಲ್ಲಿ ನದಿ, ಲೆಫ್ಟ್ ಸೈಡ್ ಅಲ್ಲಿ ಬೀಚ್. ನೀನ್ ಹೇಳ್ದಂಗೆ ಮಾಡಿದ್ನಿ ಗಣೇಶ. 13 ಅಮೃತ್. ನಾವಂದ್ರೆ ಏನು ಮಕ್ಕಳು ಮಾಡೋ ಟೈಮ್ ಮಕ್ಕಳಾಟ ಆಡ್ತಾ ಇದ್ದಲ್ಲ, ಬೋಟಕ್ಕೆ ಎಲ್ಲಿ ಬಿಟ್ಟಿದ್ದೆ?
ನಮ್ ಗ್ಯಾಂಗ್ ಲೀಡರ್ ಇವನೇ. He was a driver, he was a coach, he was a mentor, he was a take care. ಪಿಳ್ಳೆ ಇನ್ನ ನೆಕ್ಸ್ಟ್ ಓನರ್. he was a ಓನರ್. ಮತ್ತೆ ಪಿಳ್ಳೆ he was a drinker. ಸೊ ನಮ್ಗೆ ಇವಾಗ ಕಯಾಕಿಂಗ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋ ಅಂತ ಬೋಟ್ ಗೈಡ್ ಇವರೇ, ಕಯಾಕಿಂಗ್ ಗೈಡ್. ಇವ್ರ ಹೆಸರು ಕ್ಯಾಡಬಾಮ್ಸ್ ಎಫ್ತಾಬ್ ಬಾರ್ ಅಂತ. ಸೊ ಗೆಟ್ ರೆಡಿ ಫಾರ್ ದಿ ಕಯಾಕಿಂಗ್. ನೋಡಿ ಜಾಕೆಟ್ ಹಾಕೊಂಡಿದ್ವಿ. ಸೇಫ್ಟಿ ಫಸ್ಟ್, ಸೇಫ್ಟಿ ಫಸ್ಟ್, ಆಮೇಲೆ ಹೆಂಗನ ಇರ್ಲಿ. ಗಣೇಶ ಎಲ್ಲೋದ್ರು ಸೇಫ್ಟಿ ಫಸ್ಟ್. ಕೋಚ್ ಹೇಳ್ದಂಗೆ ಕೇಳ್ರಿ ಇವಾಗ. ಅಷ್ಟೇನಾ? ಇನ್ನ ನಿಮ್ ಗ್ರೂಪ್ ಅಷ್ಟೇನಾ? ಏಯ್ ಬರ್ರ, ಹಿಂದೆ ಬರ. ಏಯ್ ಅಂಪೈರ್, ಅಂಪೈರ್. ಆಚೆ ನಿಂತ್ಕೊಂಡು ಎಷ್ಟು ಅಂತ ನೋಡೋದು. ಬನ್ನಿ ನೀರೊಳಗಡೆ ಇಳಿದೇ ಬಿಡೋಣ. ನಾನು ನಮ್ಮ ಬಾಯ್ಸ್ ಎಲ್ಲ ಬೋಟ್ಸ್ ಎತ್ಕೊಂಡು ಒಬ್ಬೊಬ್ರು ಸಿಂಗಲ್ಲು, ಒಬ್ಬೊಬ್ರು ಡಬ್ಬಲ್ಲು ಅಂತ ಯಾರಿಗೆ ಯಾವ್ದು ಇಷ್ಟನೋ ಆ ಬೋಟ್ಸ್ನ ಚೂಸ್ ಮಾಡಿಕೊಂಡು ಒಳಗಡೆ ಇಳಿದೇ ಬಿಟ್ವಿ. ಕಯಾಕಿಂಗ್ ಮಾತ್ರ ಅದ್ಭುತವಾಗಿದೆ. ನಾನೇನು ಇದು ಫಸ್ಟ್ ಟೈಮ್ ಅಲ್ಲ, ನಾನು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಮಲ್ಪೆದಲ್ಲೆಲ್ಲ ಹೋಗಿದ್ದೆ. ನಾನು ಮತ್ತು ಇಲ್ಲಿರೋರು ಒಂದು 2-3 ಹೋಗಿದ್ದೀವಿ, ಬಟ್ ಇನ್ನೂ ಕೆಲವರು ಹೋಗಿಲ್ಲ. ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಮಾಡೋಣ ಬನ್ನಿ ಎಕ್ಸ್ಪೀರಿಯೆನ್ಸು. ಬಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು ಇದು ಸ್ವಲ್ಪ ದೂರನೇ ಅಂದ್ಕೊಂಡಿದ್ದೆ, ಬಟ್ ಒಳಗಡೆ ಬಂದಮೇಲೆ ಗೊತ್ತಾಯಿತು ಗುರು, ನಾವು ತುಂಬ ದೂರ ಬಂದುಬಿಟ್ಟಿದ್ದೀವಿ ಒಳಗಡೆಗೆ ಅಂತ, ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಬಟ್ ನೆಕ್ಸ್ಟ್ ಲೆವೆಲ್ ಇದೆ. ನೀವೇನಾದರೂ ವಾರ್ಕಾಳಾಗಿ ಬಂದರೆ ಇದನ್ನ ಮಿಸ್ ಮಾಡಲೇಬೇಡಿ. ಅದು ಸನ್ಸೆಟ್ ಟೈಮಲ್ಲಿ ನೀವು ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಿಮ್ಗೆ ತೋರಿಸ್ತೀನಿ ಎಂಥ ಸನ್ಸೆಟ್ ಆಗ್ತಾ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ ಸನ್ಸೆಟ್ ಮಾತ್ರ. ನೀವೇನಾದರೂ ನೆಕ್ಸ್ಟ್ ಟೈಮ್ ವಾರ್ಕಾಳಾಗಿ ಬಂದರೆ ಈ ಮ್ಯಾಂಗ್ರೋವ್ ಅಕ್ವೆಂಚರಸಲ್ಲಿರೋ ಕಯಾಕಿಂಗ್ನ ಮಾತ್ರ ಮಿಸ್ ಮಾಡಬೇಡಿ. ಇಲ್ಲಿ ಒಬ್ಬರಿಗೆ 500 ರೂಪೀಸ್ ಇರುತ್ತೆ ಪರ್ ಹೆಡ್ಡು, ಬಟ್ ಒಬ್ಬೊಬ್ರಿಗೆ ಒಂದೊಂದು ಥರ ಆಗ್ತಾರೆ. 500ಇಂದ 1000 ರೂಪೀಸ್ ಇರುತ್ತೆ. ನೀವು ಅವ್ರ ಹತ್ರ ಯಾವ ಥರ ಕನ್ವೆ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಇಷ್ಟೇ ಆಗು. ಸೊ ಈ ಒಳ್ಳೆ ಸನ್ಸೆಟ್ನ ನೋಡಿ ಇನ್ನೊಂದು ಸತಿ ಸನ್ಸೆಟ್ ತೋರಿಸ್ತೀನಿ. ಎಲ್ಲರೂ ಎಂಜಾಯ್ ಮಾಡಿ. ಹಾಗೆ ನನ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಾವೆಲಾಗಲ್ಲಿ ಸಿಗ್ತೀನಿ ಬೇಗ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.